ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಮುಂಜಾನೆ 7:30 ಇತ್ತು ರೀ. 7:30 ಲಾಗ್ನ ಕಂಟಿನ್ಯೂ ಮಾಡತ್ತಿದ್ದೆ. ಇವತ್ತಂತೂ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿರಿ. ಯಾಕಂದ್ರೆ ಇವತ್ತು ಹೊಲಕ್ಕಂತೂ ಹೋಗ್ಬೇಕು ಅಂದ್ಕೊಂಡೇನಿ ರೀ. ಆದರೆ ಏನು ಜಲ್ದಿ ಅಡುಗೆ ಐತಂದ್ರೆ ಹೋಗಬೇಕು. ಇವತ್ತಿನ ರೆಸಿಪಿ ಅಂತೂ ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋದೈತೆ ರೀ. ಈಗ ಪುಂಡಿ ಪಲ್ಯ ಬಂದಿತ್ತು, ಅದಕ್ಕೆ ಕಿಸಿಂದ ಒಂದು 2 ಸೂರೂಡ ಪುಂಡಿ ಪಲ್ಯ ತೊಗೊಂಡಿದ್ದೆ. ಅದಿಷ್ಟೇ ಪುಂಡಿ ಪಲ್ಯ ಮಾಡ್ಕಿಸಿಂದ ಮತ್ತೊಂದು ಸ್ವಲ್ಪ ರೊಟ್ಟಿ ಮಾಡಿ ಸಾಂಬಾರು ಒಂದು ಸ್ವಲ್ಪ ಏನರೇ ಮಾಡ್ಬೇಕು ರೀ. ಇವಾಗ ಫಸ್ಟ್ ಅಲ್ಲಿ ಇಟ್ಬಿಟ್ಟು ಮಾಡತ್ತಿದ್ದೆ. ಗ್ಯಾಸ್ ಮೇಲೆ ಹಾಕ್ಬೇಕು ಅಂದ್ಕೊಂಡಿದ್ದೆ, ಆದರೆ ಯಾಕೋ ಗ್ಯಾಸ್ ಮೇಲೇನು ಹಾಕಲಿಲ್ಲ ರೀ. ಒಂದು ಸ್ವಲ್ಪ ಕುಕ್ಕರ್ದಾಗಾದ್ರೆ ಗ್ಯಾಸ್ ಮೇಲೆ ನಡೆದಿರ್ತದೆ. ಇಲ್ಲೇ ಬೊಗಣಿಗೆ ಹಾಕ್ತಿತ್ತು, ಅಂಕ ತಗೋಯ್ತು. ಗ್ಯಾಸ್ ಮೇಲೆ ಉಳ್ಕಿದೆಲ್ಲ ಅಡುಗೆ ಮಾಡೋದೈತೆ ಅಂತೇಳಿ ಅಂದ್ಕೊಂಡೀನಿ. ಅನ್ನ ಮತ್ತು ಒಂದು ಸ್ವಲ್ಪ ಸಾಂಬಾರು ಗ್ಯಾಸ್ ಮೇಲೆ ಮಾಡಿರ್ತೀನಿ ರೀ. ಇದೊಂದಿಷ್ಟು ಬೊಗಣ್ಯಾಗ ಇವು ಒಂದು ಪ್ಲೇಟ್ದಷ್ಟು ಬೇಳೆ ತೊಗೊಂಡಿದ್ರಿ, ಅಷ್ಟು ಬೇಳೆ ಹಾಕತ್ತೀನಿ. ಇವು ಒಂದು ಸ್ವಲ್ಪ ಮೊದಲಿಗೆ ಜಾಸ್ತಿ ಇದಾಗ್ಬಿಟ್ಟಿತ್ತು ರೀ. ಹೋದ ವರ್ಷದ ಬೆಳೆ ಇದು, ಹಾಗಾಕಿಸಿಂದ ಮಣ್ಣಿ ಎಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿಸಿಂದ ಕೇರಿ ಚಟ ಸಿಟ್ಟಿದೆ. ಅದಕ್ಕೆ ಹಾಕಿಸಿಂದ ಇವಾಗೇನು ಇದನ್ನ ಇದ್ದಿದ್ದು ಒಂದು ಸ್ವಲ್ಪ ತೊಗೊಂಡಿಕಿಸಿಂದ ಹಾಗೆ ಹಾಕಿಬಿಡ್ಲತ್ತಿದೆ. ಆ ಸೈಡಿಗೆ ಒಲೆ ಮೇಲೆ ಬೇಳೆ ಹಾಕಿಬಿಟ್ಟು ಬಂದು ಇಲ್ಲಿ ನಾನೊಂದು ಸ್ವಲ್ಪ ಪೂಜೆ ಮಾಡತ್ತಿದ್ರಿ. ಇವತ್ತು ಗೌಡನು ಮಾಡಿದ್ದಿಲ್ಲ ಮತ್ತು ಮುತ್ತೆನೂ ಮಾಡಿದ್ದಿಲ್ಲ. ಗೌಡಂದು ಒಂದು ಸ್ವಲ್ಪ ಸಾಲಿ ಜಲ್ದಿ ಇತ್ತಂತ್ರಿ ಇವತ್ತು. ಹಂಗಾಗಿ ಕಿಸಿಂದ ಜಲ್ದಿನೇ ಹೋಗಿದ್ದು ನಾನು ಸಾಲಿಗೆ. ಅದಕ್ಕೆ ಕಿಸಿಂದ ಮೊದಲ ಜಳಕ ಮಾಡಿ ಬಂದು ಒಂದು ಸ್ವಲ್ಪ ಚಹಾ ಮಾಡಿ ಕೊಟ್ಟು, ಆಮೇಲೆ ಒಲೆ ಮೇಲೆ ಒಂದಿಷ್ಟು ಬೇಳೆ ಹಾಕಿಬಿಟ್ಟಿದ್ರಿ ನಾನು. ಅಕ್ಕ ಪೂಜೆ ಅದು ಎಲ್ಲ ಮೇಲಿನ ಕೆಲಸ ಆಗತ್ತಕ ಬೇಳೆ ಕುದಿರ್ತಾವೆ ಅಂತೇಳಿ ಕಿಸಿಂದ ಇವಾಗ ಅದಿಷ್ಟು ಪೂಜೆ ಮಾಡಿಬಿಡ್ಬೇಕು ರೀ. ಮೊದ್ಲಿಗೆ ಕೆಲಸ ಅಂದ್ರೆ ಇದಿಷ್ಟು ಪೂಜೆ ಮಾಡೋದು ರೀ. ಇಲ್ಲಾಂದ್ರೆ ಮ್ಯಾಲಿಂದ ಎಲ್ಲ ಕೆಲಸ ನಾವು ಮಾಡ್ಕೊತ ನಿಂತೇವೆ ಅಂದ್ರೆ ಪೂಜೆ ಹಂಗೆ ಉಳಿದು ಬಿಡ್ತದೆ. ಅದಕ್ಕೆ ಕಿಸಿಂದ ಒಂದು ಸ್ವಲ್ಪ ಅಡುಗೆ ಕೆಲಸ ನಿಂದ್ರಲಕ್ಕಂತೇಳಿ ಅದೆಲ್ಲ ಅಲ್ಲೇ ಇಟ್ಕಿಸಿಂದ ಬಂದ ಪೂಜೆ ಮಾಡತ್ತಿದ್ದೆ. ನಿನ್ನೆನೇ ಎಲ್ಲ ಪಿತಾಂಬರಿ ಹಚ್ಚಿ ಒಂದು ಸ್ವಲ್ಪ ಎಲ್ಲ ದೇವ್ರುಗಳೆಲ್ಲ ಸ್ವಚ್ಛಗೆ ತಿಕ್ಬಿಟ್ಟಿದ್ರಿ. ಆದರೆ ಇವತ್ತು ಪಿತಾಂಬರಿ ಹಚ್ಚಬೇಕಾದ್ರೆ ಹಚ್ಚೋದೇ ಆಗಲಿಲ್ಲ ನನಗೆ. ಅಡುಗೆ ಕೆಲಸನೂ ಭಾಳ ಆಯಿತು ಮತ್ತು ಜಲ್ದಿ ಒಂದು ಸ್ವಲ್ಪ ಹೊಲಕ್ಕೆ ಹೋಗ ಮಂದಿ ಇದ್ರು ಅವರು. ಅದಕ್ಕೆ ಕಿಸಿಂದ ಬರೀ ದೇವ್ರ ಮುಖ ಎಲ್ಲ ತೊಳೆದು ಬಿಟ್ಟು ಕಿಸಿಂದ ಜಗಲಿ ಒರೆಸ್ಕಿಸಿಂದ ಬಿಡ್ಬೇಕು ಅಂದ್ಕೊಂಡಿದ್ದೆ. ಇವಾಗ ಎಲ್ಲ ಪೂಜೆ ಆದಮೇಲೆ ಒಂದಿಷ್ಟು ಹೂವು ಅಂತೂ ಏರಿಸಿದಿಲ್ಲ ರೀ ನಾನು. ಒಂದಿಷ್ಟು ಹೂವು ಮತ್ತು ಊದ್ಕಡ್ಡಿ ಎಲ್ಲ ಬೆಳಗ್ಗೆಸಿಂದ ಇಟ್ಬಿಟ್ಟಿದ್ದೆ. ಯಾಕೆಂದರೆ ನನಗೂ ಅಲ್ಲಿ ಬ್ಯಾಳೆ ಮೆತ್ತಗಲತ್ತಿದ್ವು. ಅದಕ್ಕೆ ಹಾಕಿಸಿಂದ ಒಂದು ಸ್ವಲ್ಪ ಪುಂಡಿ ಪಲ್ಯ ಸುಸ್ಕಿಸಿಂದ ಅದಕ್ಕೆ ಬ್ಯಾಳಿಗೆ ಪುಂಡಿ ಪಲ್ಯ ಇಡೋದಿತ್ತು. ಒಂದು ಸ್ವಲ್ಪ ಬ್ಯಾಳೆ ಮೆತ್ತಗಾದ್ರೆ ಪುಂಡಿ ಪಲ್ಯ ಅಷ್ಟೊಂದು ಸರಿ ಆಗಂಗಿಲ್ಲ. ಅದಕ್ಕಾಗಿ ಜಲ್ದಿ ಬಡಬಡ ಪೂಜೆ ಮಾಡ್ಕಿಸಿಂದ ಹೋಗ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಸಣ್ಣವ ಒಂದಿಷ್ಟು ಹೂವು ಕಟ್ಕೊಂಬಂದು ಅವ್ರಿಗೆ ಹೂವು ಏರ್ಸತ್ತಿದ್ದೆ ರೀ. ಅಡುಗೆಗಂತೂ ಇನ್ನೂ ಈಗ ಸ್ಟಾರ್ಟ್ ಆಗ್ಯಾನೀನಿ ರೀ. ಪೂಜೆ ಮಾಡಿ ಬರೋದ್ರಾಗಂತೂ ಟೈಮ್ 7 ಆಗಿತ್ತು. 7 ಆದಮೇಲೆ ಬಂದು ನೋಡೋತಕ್ಕ ಬ್ಯಾಳೆ ಅಂತೂ ಕುದ್ಬಿಟ್ಟಿವ್ರಿ. ಒಂದು ಸ್ವಲ್ಪ ಬ್ಯಾಳೆ ಜಲ್ದಿನೇ ಕುದ್ದಿರ್ತಾವೆ. ಒಂದು ಅರ್ಧ ಗಂಟೆನೂ ಹತ್ತಂಗಿಲ್ಲ ರೀ, ಒಂದು 20 ನಿಮಿಷದಾಗ ಬ್ಯಾಳೆ ಕುದ್ದಿರ್ತಾವೆ. ಇಲ್ಲಿ ಹಾಕಿಲಿ, ಇದ್ರ ಮೇಲೆ ಬರ್ಕು, ಇದ್ರ ಮೇಲೆ ಬರ್ಕು. ಚಾಪಿ ಸೀದಾ ಹಾಕಿ ಈ ಕಡೆ ಜೋಗ್ಬೇಕಿಲ್ಲ ಚಾಪಿ. ಇದಕ್ಕೆ ಹಚ್ಚಿ ಹಾಕ್ಬೇಕಿಲ್ಲ ಪಪ್ಯ.
ದಮ್ ದಮ್ ಆರ್ಡರ್ ಮಾಡಬೇಕು. ಯಾಕೆ ಮಾಡಿ ಕೈ ಅವ್ರು ನೀವೇ ಬೆಳೆದ ಯಾಕೆ ಮಾಡಿದೆ? ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕ್ರಿ. ಆಟ ಮೆಣಸಿನ್ಕಾಯಿ ಪಲ್ಯ ಮಾಡ್ಯಾಯ್ತು. ಇವತ್ತು ಸ್ವಲ್ಪ ಮೆಣಸಿನ್ಕಾಯಿ ಭಾಳ ಪಿಂಡ್ ಇದೀವ್ರಿ, ಅದಕ್ಕೆ ಖಾರ ಅವನೇ ಮಾಡ್ಯಾವ. ಹಿಂಗೆ ಜರ ಸೀಳಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ದು ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸಿ ಬಿಡ್ತೀನಿ ರೀ. ಇವಾಗ ಮೆಣಸಿನ್ಕಾಯಿ ಅದೆಲ್ಲ ಒಂದು ಸ್ವಲ್ಪ ಸೀಳಿ ಬಿಡ್ಲತ್ತಿದ್ರಿ, ಅದಕ್ಕೆ ಹಿಂಡಿ ತುಂಬ್ಕೇಸಿ ಅಂತ ಎಣ್ಣೆಗೆ ಹುರಿಬೇಕು ಅಂದ್ಕೊಂಡಿನಿ. ಕಡಕ್ ಕಲಿ ಅವೆ ಸ್ಟಾರ್ಟ್ ಮಾಡ. ಇವಾಗ ಬೇಳೆ ಅಂತ ಒಂದು ಸ್ವಲ್ಪ ಕುದ್ದಾವ್ರಿ. ಜಾಸ್ತಿ ಏನು ಮೆತ್ತಗೆ ಮಾಡೋಂಗಿಲ್ಲ, ಮೆತ್ತಗೆ ಮಾಡಿದ್ರೆ ಜಾಸ್ತಿ ಹೋಗತ್ಲೆ ಆಗ್ತದೆ, ಗಟ್ಟಿ ಬೇಳೆ ಅದಪ್ಲೆ. ಅದಕ್ಕೆ ಅಷ್ಟೇ ಮೀಡಿಯಮ್ ಬೇಳೆ ಇರೋದ್ರಾಗ ಇಷ್ಟ ಪುಂಡಿ ಪಲ್ಯ ಹಾಕ್ಲತ್ತೀನಿ. ಪುಂಡಿ ಪಲ್ಯ ಎಳಿ ಐತ್ರಿ, ಅದಕ್ಕಾಗಿ ಬೆಳಗ್ಗೆ ಇಟ್ಬಿಟ್ಟಿದೆ. ಬಿರ್ಸಿದ್ರೆ ಕಡೆಗೆ ಬೇರೆ ಕುದಿಸ್ಕೋಬೋದು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಎಣ್ಣೆ ಹಾಕಿಬಿಟ್ರೆ ಅದು ಜಲ್ದಿ ಕುದೀತದ್ರದು. ಒಂದು ಅರ್ಧ ಸ್ಪೂನ್ದಷ್ಟು ಜೀರಿಗೆ ಹಾಕ್ಬಿಟ್ಟಿಟ್ಟು, ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ.
ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕತ್ತಿದ್ದಿಲ್ಲ ರೀ, ಯಾಕಂದ್ರೆ ನಮ್ಮ ಮುತ್ತೆ ಅದು ಉಣಂಗಿಲ್ಲಲ್ಲ ರೀ, ಅದಕ್ಕಾಗಿ ಸಪ್ಪನ ಪುಂಡಿ ಪಲ್ಯ ಮಾಡಿ ಮೆಣಸಿಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡು. ಇದರ ಚಮಚ ಇಲ್ಲ ಅಂತ ಪುಂಡಿ ಪಲ್ಯ ಕುದ್ಮೇಲೆ ಒಂದು ಸ್ವಲ್ಪ ಮುಗಿಸ್ಬಿಟ್ರೆ ಆಯ್ತು ರೀ, ಪುಂಡಿ ಪಲ್ಯ ಅಂತ ರೆಡಿ ಆಯಿತು. ಬೇಳೆಗೆ ಪುಂಡಿ ಪಲ್ಯ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಶೇಂಗದ ಕಾಳು ಹಾಕ್ಲತ್ತಿದ್ರು. ನಾನು ಅದ್ರಾಗೆ ಜಲ್ದಿನೇ ಹಾಕಬೇಕಿದ್ದು, ಆದರೂ ಪುಂಡಿ ಪಲ್ಯ ಒಂದು ಸ್ವಲ್ಪ ಮೆತ್ತಗೆ ಬಾಳೈತ್ರಿ, ಜಲ್ದಿ ಕುದಿಬಿಡುತ್ತೆ ಅಂತ ಯಾಕಿಸ್ತು. ಅದಕ್ಕೆ ಪಟ್ನೆ ಒಂದು ಸ್ವಲ್ಪ ಶೇಂಗದ ಕಾಳು ಹುರಿಯೋದಾಗಿದ್ದಿಲ್ಲ ರೀ ನನಗೆ, ಹಂಗೆ ಹಸಿ ಶೇಂಗದ ಕಾಳೆ ಹಾಕಿದ್ದೆ. ಇಲ್ಲ ಹಂಗೆ ತೊಗೊಂಡ್ರೆ ತಾನೇ ಹೋಗ್ಬೋದು, ಸರಿ ಭಯ ಹೋಗೋಣ ಗಡಿಗೆಗಾದ ಚಂದ ಆಗ್ತದ. ಪುಂಡಿ ಪಲ್ಯ ಅಂತೂ ರೆಡಿ ಆಗೈತ್ರಿ. ಒಂದು ಸಲ ಅದಕ್ಕೆ ಒಂದು ಚಮಚಲಿಂತ ಮುಗಿಸ್ಬಿಟ್ಟಿದ್ದೆ. ಅಷ್ಟೇ ಮೀಡಿಯಮ್ದಾಗ ಮಾಡ್ಬೇಕು ಅಂದ್ಕೊಂಡಿದ್ರಿ ನಾನು, ಅಂದರೆ ಬಿರುಸು ಬ್ಯಾಳೆ ಇರ್ಲಿಕ್ಕಾಗಿ. ಆದರೂ ಕೂಡ ಒಂದು ಸ್ವಲ್ಪ ಪೂಜೆ ಅದು ಮಾಡಿ ಬರೋದ್ರಾಗ ಬ್ಯಾಳೆ ಅಂತೂ ಪೂರ್ತಿ ಮೆತ್ತು ಕುದ್ಬಿಟ್ಟಿದ್ದು ರೀ. ಆಮೇಲೆ ಅದಿಷ್ಟು ಪುಂಡಿ ಪಲ್ಯ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಬೆಳ್ಳುಳ್ಳಿ ಹಾಕಿ ಇಷ್ಟು ಶೇಂಗದ ಕಾಳು ಹಾಕಿಸಿಂದ ಬಿಟ್ಬಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಮುಗುಚಿ ಪುಂಡಿ ಪಲ್ಯ ಮಾಡಬೇಕಾದ್ರೆ ಜಾಸ್ತಿ ಗಟ್ಟಿಯಾಗಿ ಮಾಡಿದ್ದಿಲ್ಲ ನಾನು, ಈ ಥರ ಸ್ವಲ್ಪ ಮುಂದಕ್ಕೆ ದಮ್ಮನ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಒಲಿ ಮೇಗಿಂದ ತಾಳಗೆ ಇಳಿಸಿದ್ಮೇಲೆ ತಣ್ಣಗಾದ್ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿಯಾಗಿ ಅದಕ್ಕೆ ಒಂದು ಅಡ್ಡ ರೊಟ್ಟಿ ಬಡ್ದು ಹಿಂದ್ಗಡೆ ರೊಟ್ಟಿ ಮಾಡ್ಬೇಕ್ರಿ. ನಾ ಚಪಾತಿ ಮಾಡಂಗಿಲ್ಲ ರೀ ಇವತ್ತು, ಯಾಕಂದ್ರೆ ಪುಂಡಿ ಪಲ್ಯ ಮಾಡಿಲ್ಲ ರೀ. ಪುಂಡಿ ಪಲ್ಯದಾಗ ಚಪಾತಿನ ಅಷ್ಟೊಂದಿದೆ ಅನ್ಸಂಗಿಲ್ಲ. ಇದಿಷ್ಟು ಮೆಣಸಿನ್ಕಾಯಿ ಇಟ್ಟಿನ ಹುರಿದು ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ. ಮತ್ತೊಂದು ಸ್ವಲ್ಪ ಬೀಗರು ಬಂದಿದ್ರಿ, ಹಂಗೆ ಕೆಸಿಂದ ಎಲ್ಲ ಅಡುಗೆ ಬಿಟ್ಟು ಕೆಸಿಂದ ಸ್ವಲ್ಪ ಚಹಾ ಮಾಡಾಕತ್ತಿದ್ದ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಇದ್ರ ಮುಂದಿನ ವಿಡಿಯೋ ನಾಳೆ ಶೇರ್ ಮಾಡಿರ್ತೀನಿ.